ಮೊನ್ನೆ ನೀವೇನು ಹೇಳಿದ್ರಲ್ಲ, ಹೇಳಿ ಮೇಲೆ ಎಲ್ಲ ಕಡೆಗೂ ಈಗ ಗೊಬ್ಬರದ ಸಮಸ್ಯೆ ನಿಮ್ಮ 12,000 ಟನ್ ಬಂದ ಮೇಲೆ ಎಲ್ಲ ಕಡೆ ಡಿಸ್ಟ್ರಿಬ್ಯೂಟರ್ ಆಗ್ತಾ ಐತಿ. ನಮ್ಮ ಜಿಲ್ಲೆದಾಗ ಹಾವೇರಿ ಇದು ಕಂಪೇರ್ ಮಾಡಿದ್ರೆ ಸ್ವಲ್ಪ ಉತ್ತಮ ಅಂತ ಏನು ತೊಂದರೆ ಆಗಿಲ್ಲ. ಆದರೂ ಅಲ್ಲಿ ಇಲ್ಲಿ ಭಾಳ ತೊಂದರೆಗಳು ಕೇಳ್ತದವೆ, ಅವು ಯಾವ ಆಗಬಾರ್ದು ಅಂತಂದು ಈಗ ಮುಖ್ಯವಾಗಿ ಹೇಳ್ಬೇಕಪ್ಪ ಅಂದರೆ ಏನು ಅರ್ಲಿ ಮಾನ್ಸೂನ್ ಬಂದಿದ್ರಿಂದ ಒಂದು ಸ್ವಲ್ಪ ಜಾಸ್ತಿ ಬೇಡಿಕೆಗಳು ಹೆಚ್ಚಾಗೈತಿ. ಆಮೇಲೆ ರಿಕ್ವೈರ್ಮೆಂಟು ಜಾಸ್ತಿ ಆಗೈತಿ. ಆ ಒಂದು ದೃಷ್ಟಿಕೋನದಾಗ ಒಂದು ಸ್ವಲ್ಪ ಅಭಾವ ಬಂದೈತಿ. ಆದರೂ ಈಗ ಸಾಲ್ವ್ ಆಗ್ತಾ ಇದೆ. ಅದು ವ್ಯಾಪಾರಸ್ಥರು ಈಗ ಏನಾಗೈತಿ, ವ್ಯಾಪಾರಸ್ಥರದ್ದು ಒಂದು ಶಾರ್ಟೇಜ್ ಆಕತಿ ಅಂತ ಸ್ಟಾಕು ಮಾಡ್ಯಾರ. ಅವನು ಎಲ್ಲವೂ ಸೀಸ್ ಮಾಡಿ ಹೊರಗೆ ಹಂಚಕತ್ತಿ ಸಾಕಷ್ಟು. ಈಗ ಮೊನ್ನೆ ದಿವಸ ಹೊನ್ನಾಳಾಗೈತಿ. ಮತ್ತು ಅದೇ ರೀತಿ ದಾವಣಗೆರೆಗೆ 1-2 ಅಂಗಡಿಗಳು ಸೀಸ್ ಮಾಡಿ ಒಂದು ಪಬ್ಲಿಕ್ಕಿಗೆ ಡಿಸ್ಟ್ರಿಬ್ಯೂಷನ್ ಮಾಡ್ಯಾರ. ಹಂಗೆ ಆಗ್ತಾ ಐತಿ. ಅದೇನು ಎಲ್ಲಿ ಶಾರ್ಟೇಜ್ ಇಲ್ಲ. ಇವ್ರು ತಲೆಗೆ ಅದು ಮೆಂಟಾಲಿಟಿ, ನಮಗೆ ವ್ಯಾಪಾರಸ್ಥರಪ್ಪ ನಾವು ದುಡ್ಡು ಮಾಡ್ಬೇಕಪ್ಪ ಅಂತ ಹೊಂಟಾರ. ಅದಕ್ಕೆ ನಾನು ಹೇಳೇನಿ, ಎಲ್ಲ ವ್ಯಾಪಾರಸ್ಥರಿಗೂ ಹೇಳೇನಿ, ದಯವಿಟ್ಟು ಯಾರು ಸ್ಟಾಕ್ ಮಾಡಬೇಡ್ರಿ, ಎಲ್ಲ ಏನಾಯ್ತು ಇದ್ದಿದ್ದ ಸ್ಟಾಕ್ನೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡ್ರಿ ಅಂತಂದು ಮಾಡ್ತದ. ತಗೋಬೇಕಂದ್ರೆ ಲಿಂಕ್ ಗೊಬ್ಬರ ತಗೋರಿ, ಅದನ್ನು ಇನ್ನೊಂದು ಅದ್ರ ಜೊತೆ ಇನ್ನೊಂದು ಗೊಬ್ಬರ ತಗೊಳ್ಳೇಬೇಕು ಅಂತ ಕೆಲವೊಂದಿಷ್ಟು ವ್ಯಾಪಾರಸ್ಥರು ಹೇಳ್ತಾರೆ. ಹೀಗಾಗಿ ಅಂತ ಯಾವುದು ಸ್ಪೆಸಿಫಿಕ್ ಆಗಿ ನನಗೆ ಕೊಡ್ರಿ, ನಾನು ಅಟೆಂಡ್ ಮಾಡ್ತೀನಿ. ಸ್ಪೆಸಿಫಿಕ್ ಆಗಿ ಇಂಥದ್ದು ಅಂತ ನನಗಂತೂ ಇಲ್ಲಿ ಮಟ್ಟ ಯಾವ ಕಂಪ್ಲೇಂಟು ಬಂದಿಲ್ಲ. ಬಂದ್ರೆ ಹೇಳಪ್ಪ, ನಾನು ಅಟೆಂಡ್ ಇಮಿಡಿಯೇಟ್ ಮಾಡ್ತೀನಿ. ಸರಿಗ ಆಫ್ ಮಾಡ್ರಪ್ಪ. ಅದ ಏನ ಅಲ್ಲ, ಭಾಳ ದಿವಸಗಳು ನೀವೇ ಲಾಸ್ಟ್ ಟೈಮ್ ಕೇಳಿದ್ರಲ್ಲಪ್ಪ, ಅದಕ್ಕೆ ಒಂದೇ ಸತಿಗೆ ಎಲ್ಲರಿಗೂ ಉತ್ತರ ಕೊಡೋಣ ಆಗಲ್ಲ ಏನು ಅಂತಂದು ಹೇಳೇನಿ. ಬಿಜೆಪಿ ಅವರು ಒಂದು ಆರೋಪ ಮಾಡ್ತಾ ಇದ್ದಾರೆ, ರಣದೀಪ್ ಸಿಂಗ್ ಸುರ್ಜೇವಾಲ ಅಧಿಕಾರಿಗಳ ಜೊತೆ ಸಭೆ ಮಾಡ್ತಾ ಇದ್ದಾರೆ. ಇವತ್ತು ನಮ್ಮ ಅಧ್ಯಕ್ಷರು ಹೇಳ್ಯಾರ, ಡಿ ಕೆ ಶಿವಕುಮಾರ್, ಆಮೇಲೆ ಖರ್ಗೆ ಸಾಹೇಬ್ರಾಗಲಿ ಸುರ್ಜೇವಾಲ ಅವರಾಗಲಿ ಯಾವ ಅಧಿಕಾರಿಗಳನ್ನೂ ಕರೆಸಿ ಮಾತಾಡಿಲ್ಲ. ಸುಮ್ಮನೆ ಇದು ಕ್ರಿಯೇಷನ್, ನಮ್ಮ ವಿರೋಧ ಪಕ್ಷದವ್ರು ಕ್ರಿಯೇಷನ್ ಇದು. ಇವು ಯಾವ ರೀತಿಯಿಂದನೂ ಆ ರೀತಿ ಆಗಿಲ್ಲ. ಮತ್ತು ಅವರು ಡಿಪ್ಲೊಮ್ಯಾಟಿಕ್ ಆಗಿ ಎಲ್ಲರನ್ನೂ ಕರೆಸಿ, ಎಲ್ಲ MLAಗಳ್ನ ಕರೆಸಿ, ಮಿನಿಸ್ಟ್ರುಗಳ್ನ ಕರೆಸಿ ಮಾತಾಡ್ಯಾರ. ಅವ್ರವ್ರ ವಿಚಾರಗಳನ್ನ ಕೇಳ್ಕೊಂಡಿರ್ತಾರೆ ಅಷ್ಟೇ. ಸೂಪರ್ ಸಿಎಂ ಆಗ್ತಾ ಇದ್ದಾರೆ ಸುರ್ಜೇವಾಲ, ಎಲ್ಲ 1-to-1 ಮಾತಾಡಿ ಮಾಡಿ. ನಿಮ್ಮ ಕ್ರಿಯೇಷನ್ ಇರ್ಬೇಕು. ಇಲ್ಲಪ್ಪ, ಯಾವ ಏನಾಗಿಲ್ಲ, ಯಾವ ಹಂಗಾಗಿಲ್ಲ. ಅವ್ರು ಬಂದಿರೋದು ಎಲ್ಲರಿಗೂ ಏನು, ಈಗ ಎಲ್ಲ ಜಿಲ್ಲಾ ವೈದು ಏನೇನು ಡೆವಲಪ್ಮೆಂಟ್ ವರ್ಕ್ ಐತಿ, ಏನೇನು ಆಗ್ಬೇಕು ಅಂತೇಳಿ ಈ ವೀಕು ಮೀಟಿಂಗ್ ಕರೆದಾರ. ಯಾವ್ಯಾವ ನಮ್ಮ ಜಿಲ್ಲಾದಾಗ ಏನಾಗಬೇಕು, ಪ್ರತಿಯೊಂದು ಜಿಲ್ಲಾದಾಗೂ ಜಿಲ್ಲಾ ಮಂತ್ರಿಗಳು, ಎಲ್ಲ ಶಾಸಕರುಗಳು, MP ಗಳ್ನ ಎಲ್ಲರನ್ನ ಸೇರಿಸಿ ವರ್ಕ್ ಏನೈತೋ ಒಂದು ಕಾಂಪ್ರಹೆನ್ಸಿವ್ ಆಗಿ ತಗೋಬೇಕು ಅನ್ನೋ ರೀತಿ. ನಿನ್ನೆ ಹಾಸನಕ್ಕೆ ಹೋಗಿದ್ರಂತೆಲ್ಲ, ಹತ್ರ ಐತಲ್ಲ ಕೋಡಿಮಠ, ಅದಕ್ಕೆ ಹೋಗ್ಯಾರ. ಸೆಪ್ಟೆಂಬರ್ ಕ್ರಾಂತಿ ಅಂತೆಲ್ಲ ಹೇಳ್ತಾ ಇದ್ರು ಸಚಿವರು. ಏನ ಸೆಪ್ಟೆಂಬರ್ ಕ್ರಾಂತಿ ಅಂತ ಹೇಳ್ತಿದ್ರು. ನಮ್ಮ ಶಾಸಕರು ಹೇಳ್ಯಾರ. ಎಲ್ಲ ನಮ್ದು ಕಾಂಗ್ರೆಸ್ ಹೈಕಮಾಂಡ್ ಎಲ್ಲ ಚೆನ್ನಾಗಿ ನಡ್ಕೊಂಡು ಹೊಂಟೈತಿ, ಏನು ತೊಂದರೆ ಆಗಿಲ್ಲ. ಈಗ ಡ್ಯಾಮು ತುಂಬೈತಿ. ಈಗ ನಮ್ಮಲ್ಲಿ ಈಗ ಫ್ಲಡ್ ಬಗ್ಗೆ ಇದ್ರ ಬಗ್ಗೆ ಜಾಸ್ತಿ ಕಾಳಜಿ ತಗೋಬೇಕಪ್ಪ ಅಂತ ನಾನು ಡೆಪ್ಟಿ ಕಮಿಷನರ್ಗೆ ಹೇಳೀನಿ. ಇದರಲ್ಲಿ ಎಸ್ಪೆಷಲಿ ಹೊಳಿ ಸಾಲಿನಾಗ ರಿವರ್ ಬೆಡ್ನಾಗಿರೋ ವಿಲೇಜಸ್ಗಳು ಏನದಾವೋ ಅವಕ್ಕೆಲ್ಲ ಮುನ್ನೆಚ್ಚರಿಕೆ ಕೊಟ್ಟು ಅವನ್ನೆಲ್ಲ ಈಗ ಪ್ರಿಕಾಷನ್ ತಗೊಂಡು ನಮ್ಮ ಜಿಲ್ಲೆದಾಗ ಏನು ಹೊನ್ನಾಳಿಯಿಂದ ಹಿಡಿದು ಹರಪನಹಳ್ಳಿ ತನಕನೂ ಎಲ್ಲ ಕಡೆಗೂ ಭಾಳ ಬಂದೋಬಸ್ತ್ ಮಾಡೇವಿ. ಈಗ ಯಾಕೆಂದರೆ ಫ್ಲಡ್ ಅಂತೂ ಭಾಳ ಕಡೆಗೆ ಬರ್ತೈತಿ, ಈಗ ನೀರು ಭಾಳ ಬಿಟ್ಟಾರ, ಹಂಗಾಗಿ ಮಾಡ್ತದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.